ಶಾಸ್ತ್ರಗಳ ಅಧ್ಯಯನ ವಿಚಾರದಲ್ಲಿ ಬಂದಾಗ ನಾವು ಕುಂಡಲಿನಿ ರಾಜಯೋಗದಲ್ಲಿ ದೇವಿ ಪಾರಾಯಣ, ಜ್ಞಾನ ಸಿಂಧು ನಾವು ಕೊಡ್ತೀವಿ. ಅದೇ ರೀತಿ ಕ್ರಿಯಾಯೋಗದಲ್ಲಿಯೂ ಕೂಡ ನಾವು ದೇವಿ ಪಾರಾಯಣ, ಜ್ಞಾನ ಸಿಂಧು ಅಧ್ಯಯನ ಕೊಡ್ತೀವಿ. ಅಂದ್ರೆ ಇದು ಯಾಕೆ ಕೊಡ್ತೀವಿ ಅಂದ್ರೆ ಜ್ಞಾನ ಸಿದ್ಧಿ ಆಗೋದಕ್ಕೆ ಕೊಡ್ತೀವಿ. ಏನಿದು ಜ್ಞಾನ ಸಿದ್ಧಿ ಅಂದ್ರೆ ಶಾಸ್ತ್ರಗಳ ಶ್ರವಣ, ಮನನ, ನಿಧಿಧ್ಯಾಸ ಆಗಬೇಕು. ಅಂದ್ರೆ ಶಾಸ್ತ್ರಗಳನ್ನ ಕೇಳಬೇಕು ಕೇಳಬೇಕು ಕೇಳಬೇಕು, ಆಮೇಲೆ ಅದನ್ನ ಮನನ ಮಾಡಬೇಕು. ಅದು ನಿಧಿಧ್ಯಾಸ ಆಗಿ ಮಾರ್ಪಡಬೇಕು. ಯಾವ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ನಿಮ್ಗೆ ನೀವು ಏನು ಓದಿರ್ತೀರೋ ಅದು ಸ್ಮರಣೆಗೆ ಬರಬೇಕು, ನೆನಪಿಗೆ ಬರಬೇಕು. ಅದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸ ಅಂತಾರ. ಆ ಮಟ್ಟದಲ್ಲಿ ಶಾಸ್ತ್ರಗಳ ಅಧ್ಯಯನವನ್ನ ನೀವು ಮಾಡಬೇಕಾಗುತ್ತೆ. ಅದಕ್ಕೆ ಈ ಶಾಸ್ತ್ರಗಳ ಅಧ್ಯಯನ ಪ್ರತಿನಿತ್ಯ ಮಾಡ್ತಾನೆ ಇರಬೇಕು. ಒಂದ್ಸಲ 2 ಸಲ ನಾನು ಓದಿಬಿಟ್ಟಿನಿ ಅಂತ ಹೇಳ್ಕೊಳೋದಲ್ಲ. ನಿರಂತರವಾಗಿ ಶಾಸ್ತ್ರಗಳ ಅಧ್ಯಯನ, ಶ್ರವಣ, ಮನ, ನಿಧಿಧ್ಯಾಸ ಮಾಡ್ತಾ ಇರಬೇಕು. ಅಂದ್ರೆ ನೀವು ಭಗವದ್ಗೀತೆ ಆಗಿರ್ಬೋದು, ಅಥವಾ ಉಪನಿಷತ್ತುಗಳಾಗಿರ್ಬೋದು, ಅಥವಾ ಪುರಾಣಗಳಾಗಿರ್ಬೋದು, ಅಥವಾ ಉಪಪುರಾಣಗಳಾಗಿರ್ಬೋದು, ಯಾವುದೇ ಗುರು ಗ್ರಂಥಗಳಾಗಿರ್ಬೋದು,